ಆನ್ 1991 ಯಾವಾಗ ಸೋವಿಯತ್ ಯೂನಿಯನ್ ಒಡೆದೋಗಿ ಏನಿಲ್ಲ 15 ದೇಶಗಳು ಫಾರ್ಮ್ ಆಗುತ್ತೆ. ಸೊ ಆ 15 ದೇಶಗಳಲ್ಲಿ ಒಂದು ದೇಶನೇ ಯುಕ್ರೇನ್. ನಮ್ಮ ಜನಕ್ಕೆ ಯುಕ್ರೇನ್ ಅಂತ ಅಂತಿದಂಗೆ ಫಸ್ಟ್ ಜ್ಞಾಪಕ ಬರೋದೆ ರಷ್ಯಾ ಮತ್ತೆ ಯುಕ್ರೇನ್ ವಾರ್. ಸೊ ಈ ವಾರ್ ಏನಕ್ಕೆ ಶುರು ಆಯ್ತು, ಮತ್ತೆ ರಷ್ಯಾ ಮತ್ತೆ ಯುಕ್ರೇನ್ ಒನ್ ಆಫ್ ದ ಮೋಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಿದ್ದವ್ರು ಏನಕ್ಕೆ ಡೆಡ್ಲಿಯೆಸ್ಟ್ ಎನಿಮೀಸ್ ಆದ್ರು. ಸೊ ಸದ್ಯಕ್ಕೆ ಯುಕ್ರೇನ್ ಇರುವಂತ ಪರಿಸ್ಥಿತಿಲಿ ಯುಕ್ರೇನ್ ತನ್ನಂತಾನು ಬಚಾವ್ ಮಾಡ್ಕೊಳಕ್ ಆಗತ್ತಾ ಅಥವಾ ರಷ್ಯಾ ತನ್ನ ಗೋಲ್ ನ ಅಚೀವ್ ಮಾಡಕ್ಕಾಗತ್ತಾ ಅನ್ನೋದು ತಿಳ್ಕೋಣ ಬನ್ನಿ. ಆನ್ 1991 ಯಾವಾಗ ಸೋವಿಯತ್ ಯೂನಿಯನ್ ಅನ್ನೋದು ಒಡೆದೋಗುತ್ತೆ. ಸೊ ಅದು ಒಡೆದೋಗಿ ಏನಿಲ್ಲ 15 ದೇಶಗಳಿಗೆ ಜನ್ಮ ಕೊಡುತ್ತೆ. ಸೊ ಆ 15 ದೇಶಗಳಲ್ಲೇ ಯುಕ್ರೇನ್ ಕೂಡ ಒಂದು ದೇಶ ಆಗಿರುತ್ತೆ. ಸ್ಟಾರ್ಟಿಂಗ್ ರಷ್ಯಾ ಮತ್ತೆ ಯುಕ್ರೇನ್ ಫ್ರೆಂಡ್ಶಿಪ್ ಯಾವ ತರ ಇರುತ್ತೆ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್. ಏನ್ ಎರಡು ದೇಹ ಒಂದ್ ಜೀವ ಅಂತಾರಲ್ಲ, ಸೊ ಅದಕ್ಕೆ ಲಿವಿಂಗ್ ಪ್ರೂಫ್ ಯಾವಾಗಾದ್ರು ಆವತ್ತಿನ ಕಾಲದಲ್ಲಿ ಇತ್ತು ಅಂದ್ರೆ ಅದು ಬಂದೆ ರಷ್ಯಾ ಮತ್ತೆ ಯುಕ್ರೇನ್. ಸೊ ಈ ನಂಬಿಕೆ ಮೇಲೆನೆ ಆನ್ 1994 ಯುಕ್ರೇನ್ ತನ್ನಲ್ಲಿ ಇದ್ದಂತ ಅಷ್ಟು ಏನು ನ್ಯೂಕ್ಲಿಯರ್ ಬಾಂಬ್ಸ್ ಗಳು ಇರುತ್ತಲ್ಲ, ಸೊ ಅದಷ್ಟು ನ್ಯೂಕ್ಲಿಯರ್ ಬಾಂಬ್ಸ್ ಮತ್ತೆ ಅದಷ್ಟು ತನ್ನ ನ್ಯೂಕ್ಲಿಯರ್ ಪವರ್ ಅಣುಶಕ್ತಿ ಅಂತ ಏನಂತಾರಲ್ಲ, ಸೊ ಅದಷ್ಟು ತಗೊಂಡೋಗ್ಬಿಟ್ಟು ರಷ್ಯಾ ಕೈಲಿ ಡೆಪಾಸಿಟ್ ಮಾಡ್ಬಿಡುತ್ತೆ. ಸರಿ ಯಾಕೆ ಕಳ್ತಿದ್ಯಾ ಅಲ್ಬೇಡ, ಆ ದೇವ್ರು ನಿನಗೆ ಯಾವಾಗ ಬುದ್ಧಿ ಕೊಡ್ತಾನೋ. ಅಲ್ಲಿ ಒಂದು ಪ್ರೋ ರಷ್ಯನ್ ಗೌರ್ಮೆಂಟ್ ಇದೆ ಅಂತ ಅಲ್ಲ ನ್ಯೂಸ್ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ಈ ತರ ನ್ಯೂಸ್ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ, ಸೊ ಯುಕ್ರೇನ್ ಅಲ್ಲಿ ಒಂದು ಪ್ರೊಟೆಸ್ಟ್ ಕೂಡ ಶುರು ಆಗುತ್ತೆ. ದಟ್ ಇವಾಗ ಇರುವಂತ ಗೌರ್ಮೆಂಟ್ ಬಂದು ಒಂದು ಪ್ರೋ ರಷ್ಯನ್ ಗೌರ್ಮೆಂಟ್, ಸೊ ಈ ಗೌರ್ಮೆಂಟ್ ನಾವೇನಿಗೆ ಸಪೋರ್ಟ್ ಮಾಡಬೇಕು, ಈ ಗೌರ್ಮೆಂಟ್ ವಿರುದ್ಧ ಒಂದು ಪ್ರತಿಭಟನೆ ಶುರು ಮಾಡೋಣ ಅಂತ ಅಲ್ಲಿನ ಯುಕ್ರೇನ್ ಜನತೆ ಆ ಗೌರ್ಮೆಂಟ್ ವಿರುದ್ಧನೇ ಪ್ರತಿಭಟನೆ ಕೂಡ ಮಾಡಕ್ ಶುರು ಮಾಡ್ತಾರೆ. ಸೊ ಇದೆಲ್ಲ ಒಂದ್ ಕಡೆ ಆಗ್ತಿತ್ತು ಅಂದ್ರೆ ಇನ್ನೊಂದ್ ಕಡೆ ಸೊ ಯಾವಾಗ ಈ ಪ್ರತಿಭಟನೆ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ, ಸೊ ಆವಾಗ ಅಲ್ಲಿ ಇದ್ದಂತ PM ಸೊ ರಷ್ಯಾದ ಮಾಸ್ಕೋ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ. ಒಂದು ಓಪನ್ ಎಲೆಕ್ಷನ್ ಆಗುತ್ತೆ. ಸೊ ಆ ಎಲೆಕ್ಷನ್ ಅಲ್ಲೇ ಬರದೆ ಜೆಲೆನ್ಸ್ಕಿ ಪಕ್ಷ ಅವ್ರು ಬರ್ತಿದ್ದಂಗೆನೆ ಆಲ್ಮೋಸ್ಟ್ ಎಲ್ಲ ಯುಕ್ರೇನಿಯನ್ಸ್ಗೂ ಏನೋ ಒಂದು ಆಸೆ ಇರುತ್ತೆ ಅಂದ್ರೆ ರಷ್ಯನ್ ಇನ್ಫ್ಲುಯೆನ್ಸ್ ಬೇಡ ನಮ್ಗೆ, ಯಾಕೆ ನಾವು ವೆಸ್ಟರ್ನ್ ಕಂಟ್ರಿ ಇನ್ಫ್ಲುಯೆನ್ಸ್ ಹೋಗಬಾರ್ದು, ಸೊ ಯಾಕೆ ನಾವು ಅಮೆರಿಕ ಮತ್ತೆ ಯುರೋಪ್ ಕಂಟ್ರೀಸ್ ಗಳ ಯುಕ್ರೇನ್ ಹೋಗ್ಬಿಟ್ಟು ಒಂದು ವೆಸ್ಟರ್ನ್ ಕಂಟ್ರಿ ಇನ್ಫ್ಲುಯೆನ್ಸ್ ಗೆ ಬೀಳಕ್ ಶುರು ಆಗುತ್ತೆ. ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರು, ಗೊತ್ತಾದ್ರೆ ಹೇಳಿ ಸರ್. ಎಸ್ ಸರ್. ಸೊ ಆನ್ 2014 ಸೊ ಯುಕ್ರೇನ್ ಹೇಳೋ ಪ್ರಕಾರ ರಷ್ಯಾ ಬಂದು ಮೋಸ ಮಾಡಿ ಕ್ರೇಮಿಯಾನ ತಗೊಂಡ್ಬಿಟ್ಟಿರ ಅಂತ. ಸೊ ಆವಾಗಿಂದ ರಷ್ಯಾ ಮತ್ತೆ ಯುಕ್ರೇನ್ ಒಂದ್ ಸ್ವಲ್ಪ ಫಾರಿನ್ ಪಾಲಿಸಿ ಏನ್ ಅಷ್ಟು ವರ್ಷದಿಂದ ಉಳಿಸ್ಕೊಂಡ್ ಬಂದಿದ್ರಲ್ಲ, ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ಆ ಒಂದು ಫ್ರೆಂಡ್ಶಿಪ್ ಇಲ್ಲಿ ಲೈಟ್ ಆಗಿ ಬಿರುಕು ಬೀಳಕ್ ಶುರು ಆಗುತ್ತೆ, ಇಲ್ಲಿ ಲೈಟ್ ಆಗಿ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿ ಶುರು ಆಗುತ್ತೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು. ಸೊ ಆವಾಗಿಂದ ಸ್ವಲ್ಪ ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ. ಸೊ ಆ ಟೈಮಲ್ಲಿ ಯಾವಾಗ ಜೆಲೆನ್ಸ್ಕಿ ಅವರು ಅಧಿಕಾರ ಅಂತ ತಗೊಂತಾರಲ್ಲ, ಸೊ ಅವ್ರಿಗೊಂದ್ ಸ್ವಲ್ಪ ಆದಷ್ಟು ವೆಸ್ಟರ್ನ್ ಕಂಟ್ರೀಸ್ಗೆ ಇನ್ಫ್ಲುಯೆನ್ಸ್ ಮಾಡೋಣ ಅಂತ ತುಂಬಾ ಆಸೆ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಯುಕ್ರೇನ್ಗೆ ನಮಗೆ ರಷ್ಯಾ ಬದಲು ನಮ್ಗೆ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸ್ ಇನ್ಫ್ಲುಯೆನ್ಸ್ gore ನಾವು ಸ್ವಲ್ಪ ಉದ್ಧಾರ ಆಗ್ಬೋದು, ಇಲ್ಲಾಂದ್ರೆ ನಾವು ಕಮ್ಯುನಿಸ್ಟ್ ಅಲ್ಲೇ ಬಿದ್ದಿರ್ತೀವಿ ಹಂಗೆ ಹಿಂಗೆ ಅಂತ ಅವ್ರಿಗೊಂದ್ ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು, ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು ಇವಾಗ? ಜಗನ್ನಾಥ ಏನೇ ಮಾತಾಡ್ತಾ ಇರೋದು, ಲೆಕ್ಕಾಚಾರ ಬೇಡವಾ, ಸಮಾಧಾನ ಮಾಡ್ಕೊ. ಯಾವಾಗ ಯುಕ್ರೇನ್ ಅವರು ಮತ್ತೆ ಯುಕ್ರೇನಿನ PM ತಲೆಯಲ್ಲಿ ಈ ತರ ಓಡಕ್ ಶುರು ಆಯ್ತು. ಸೊ ಆಲ್ರೆಡಿ ಅಲ್ಲಿ ರಷ್ಯಾ ಒಂದು ರಿಪೋರ್ಟ್ ಕೂಡ ಕಳ್ಸುತ್ತೆ, ರಷ್ಯಾ ಎಷ್ಟೊಂದು ನೋಟಿಸ್ಗಳು ಕೂಡ ಕಳ್ಸುತ್ತೆ. ದಟ್ ನೀವು ಅವ್ರ ಹತ್ರ ಹೋಗ್ಬೇಡ್ರಿ, ನಿಮ್ಗೆ ಏನೇನ್ ಬೇಕು ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ದುಡ್ಡು ಸೆಕ್ಯೂರಿಟಿ ಏನೇನ್ ಬೇಕೆಲ್ಲ ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಅವ್ರ ಹತ್ರ ಹೋಗ್ಬೇಡಿ ಅಂತ. ಬಟ್ ಸ್ಟಿಲ್ ಜೆಲೆನ್ಸ್ಕಿ ಒಂದ್ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸ್ ಗಳ ಜೊತೆ ಒಂದ್ ಸ್ವಲ್ಪ ಜಾಸ್ತಿ ಅಫೆಕ್ಷನ್ ಜಾಸ್ತಿ ಬಾಂಡಿಂಗ್ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದು ಎಸ್ಪೆಷಲಿ US ಅವ್ರ ಹತ್ರ ಜಾಸ್ತಿ ಬಾಂಡಿಂಗ್ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಮತ್ತೆ ನಮ್ಮನ್ನ ನ್ಯಾಟೋ ನೀವು ಹೆಂಗಾರು ಮಾಡಿ ಸೇರ್ಸ್ಕೊಳ್ಳಿ ಅಂತ ಒಂದು ಅಪ್ಲಿಕೇಶನ್ ಕೂಡ ಹಾಕಿರ್ತಾರೆ. ಸೊ ಇದು ಯಾವಾಗ ರಷ್ಯನ್ ಗೌರ್ಮೆಂಟ್ ಗೊತ್ತಾಗುತ್ತೆ, ಸೊ ರಷ್ಯನ್ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಅನ್ನತ್ತೆ ನಿಮ್ಗೆ ಏನೇನ್ ಬೇಕು, ಫಂಡಿಂಗ್ಸ್ ಬೇಕಾ, ಸೆಕ್ಯೂರಿಟಿ ಬೇಕಾ, ಡೆವಲಪ್ಮೆಂಟ್ ಬೇಕಾ, ನಿಮ್ಗೆ ಏನೇ ಸಪೋರ್ಟ್ ಅವ್ರು ನಾವೇ ಮಾಡ್ತೀವಿ. ಬಟ್ ಸ್ಟಿಲ್ ನೀವ್ ಏನಕ್ಕೆ ಹೋಗಿ ನ್ಯಾಟೋ ಸೇರ್ಕೊಂತೀರಾ, ನೀವು ನಮ್ ಜೊತೆನೇ ಇರಿ. ನೀವು ಒಂದ್ ವೇಳೆ ನ್ಯಾಟೋ ಸೇರ್ಕೊಂಡ್ರೆ ನಮಗ್ ಥ್ರೆಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಸೊ ನ್ಯಾಟೋ ಒಂದ್ಸತಿ ಸೇರ್ಕೊಂಡ್ರೆ ವೆಸ್ಟರ್ನ್ ಕಂಟ್ರೀಸ್ ಆರ್ಮಿ ಏನೇನ್ ಇರುತ್ತಲ್ಲ, ಸೊ ಅದೆಲ್ಲ ಬಂದು ರಷ್ಯಾ ಬಾರ್ಡರ್ ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಚೈನಾ ಏನಾದ್ರು ತನ್ನ ಆರ್ಮಿನ ಶ್ರೀಲಂಕಾಗೆ ಅಥವಾ ಮಾಲ್ಡೀವ್ಸ್ ಕಳಿಸ್ತು ಅಂದ್ರೆ ಅದು ನಮ್ಗೆ ಒಂದು ಗ್ಲೋಬಲ್ ಥ್ರೆಟ್ ಯಾವ ತರ ಆಗತ್ತೋ, ಸೊ ಹಂಗೇನೆ ಇವನ್ ರಷ್ಯಾ ಕೂಡ ಇದೊಂದು ಗ್ಲೋಬಲ್ ಥ್ರೆಟ್ ಆಗುತ್ತೆ. ಸೊ ತನ್ನ ಬಾರ್ಡರ್ ಅಲ್ಲಿ ಏನೇನ್ ಇದಿದೆ ಅನ್ನೋದು ಡೈರೆಕ್ಟ್ ಆಗಿ ಎಲ್ಲೋ ಕೂತಿರೋ US ಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯುಕ್ರೇನ್ ಅಂತ ಸ್ಟಾರ್ಟಿಂಗ್ ಅವರು ರಿಕ್ವೆಸ್ಟ್ ಕೂಡ ಮಾಡ್ತಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನ್ಯಾಟೋ ಒಳಗಡೆ ಏನು 30 ಕಂಟ್ರಿಗಳು ಇರುತ್ತಲ್ಲ, ಸೊ ಈ 30 ಕಂಟ್ರಿಗಳು ಸ್ಟಾರ್ಟಿಂಗ್ ಯಾವ ತರ ಅಶ್ಯೂರೆನ್ಸ್ ಕೊಡುತ್ತೆ ಅಂದ್ರೆ ನ್ಯಾಟೋ ಸೈನ್ ಮಾಡಿ, ಸೊ ದಟ್ ಅವಾಗ USA ನಿಮ್ ಸಪೋರ್ಟ್ ಇರುತ್ತೆ, ಮಾರಲ್ ಸಪೋರ್ಟ್ ಅನ್ನೋದನ್ನ ವೆಸ್ಟರ್ನ್ ಕಂಟ್ರಿಗಳು ಕೊಡಕ್ ಶುರು ಮಾಡುತ್ತೆ. ಸೊ ಒಂದ್ ಕಡೆಯಿಂದ ರಷ್ಯಾಗೆ ಮತ್ತೆ ಅದರ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರಿಗೆ ಇದೆಲ್ಲ ಟ್ರಿಗರ್ ಆಗ್ತಿತ್ತು. ಬಿಕಾಸ್ ಒಂದ್ ಕಡೆಯಿಂದ ಆಲ್ರೆಡಿ ನ್ಯಾಟೋ ಕಂಟ್ರಿಗಳಿಂದ ಸ್ಟೇಟ್ಮೆಂಟ್ ಕೂಡ ಬರಕ್ ಶುರು ಆಗಿತ್ತು, ಸೊ ಅವ್ರ ಕೈಲಿ ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಸೊ ಇದು ಯಾವಾಗ ವ್ಲಾಡಿಮಿರ್ ಪುಟಿನ್ ಗೊತ್ತಾಯ್ತು, ಸೊ ಓಕೆ ನಮ್ ಕೈಲಿ ಏನು ಮಾಡಕ್ ಆಗಲ್ವಾ, ಸೊ ನಾವು ಮಾಡಿ ತೋರಿಸ್ತೀವಿ ಅಂತ ಆನ್ 21 ಫೆಬ್ರವರಿ 2022 ರಷ್ಯಾ ತನ್ನ ಟ್ರೂಪ್ಗಳನ್ನ ಯುಕ್ರೇನ್ ಬಾರ್ಡರ್ ಗಳ ನುಗ್ಸುತ್ತೆ. ಯಾರು ಇರ್ಲಿಲ್ಲ ಸರ್, ನಾನು ಸುತ್ತ ತಿರುಗಿದೆ ಸರ್.
ಸೊ ನುಗ್ಸಿದ್ ಏನಿಲ್ಲ 24 hours ಒಳಗಡೆನೆ. ಸೊ ಇನ್ನೇನು ಕಾರ್ಕಿವ್ ಮತ್ತೆ ಕೀವ್, ಏನು ಕೀವ್ ಬಂದು ಯುಕ್ರೇನ್ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ಸೊ ಅದರಿಂದ ಕೇವಲ ಬರೀ 50 ಕಿಲೋಮೀಟರ್ ದೂರದಲ್ಲಿರ್ತಾರೆ. ಸೊ ಆ ಟೈಮಲ್ಲಿ ಯಾವಾಗ ಇನ್ನೇನು ರಷ್ಯಾ ಅಟ್ಯಾಕ್ ಮಾಡೇ ಬಿಡ್ತು, ನಮ್ಮ ಬಾರ್ಡರ್ ಕಡೆ ನುಗ್ಗೇ ಬಿಡ್ತು ಅನ್ನೋ ಅಲ್ಲಿ ಇದ್ದಂತ PM ಝೆಲೆನ್ಸ್ಕಿ ಹೋಗ್ಬಿಟ್ಟು US ಗೆ ಮತ್ತೆ ಬೇರೆ ಬೇರೆ ಕಂಟ್ರಿ ಇನ್ಕ್ಲೂಡಿಂಗ್ ಇಂಡಿಯಾಗೂ ಮಾಡಿ ರಷ್ಯಾಗೆ ಹೇಳಿ ನಮ್ಮ ಮೇಲೆ ವಾರ್ ಮಾಡೋದು ಬೇಡ ಅಂತ ಈ ಭಾರತಕ್ಕೆಲ್ಲ ಕಾಲ್ ಮಾಡಲ್ಲ ಅಂತಾರೆ. ಬಟ್ ಆ ಟೈಮಲ್ಲಿ ನಂಗೆ ಒಂದು ಗಾದೆ ನೆನಪು ಬಂತು. ಏನಪ್ಪಾ ಅಂದ್ರೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಸೊ ಅದು ಇದೆ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಇವನ್ ನಮ್ಮ ಭಾರತನವ್ರಿಗೆ ತುಂಬಾ ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಬಿಕಾಸ್ ಪಾಕಿಸ್ತಾನ್ಗೆ ಏನು ವೆಪನ್ಸ್ ಬರ್ತಲ್ಲ ಅದರಲ್ಲಿ ಮೆಜಾರಿಟಿ ಆಫ್ ದ ವೆಪನ್ಸ್ ಬರ್ತಿರೋದೇ ಬಂದು ಯುಕ್ರೇನ್ ಇಂದ. ಸೊ ಇದೆಲ್ಲ ಕೊಡಬೇಡಿ ಅಂತ ಭಾರತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರುತ್ತೆ. ಸೊ ಯುಕ್ರೇನ್ ಯಾವತ್ತೂ ಬಂದ್ಬಿಟ್ಟು ಭಾರತ ಪರ ನಿಂತ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ವಿಷಯದಲ್ಲಿ ಭಾರತ ಏನ್ ಮಾಡಬೇಡಿ ಅಂತ ಅಂತೀವಿ ಅದೇ ಅವ್ರು ಮಾಡ್ತಾ ಹೋಗ್ಬಿಟ್ರು. ಸೊ ಅದಕ್ಕೆ ಅನ್ನೋದು ದ ಬೆಸ್ಟ್ ಥಿಂಗ್ ಅಬೌಟ್ ಟೈಮ್ ಇಸ್ ಯಾವಲ್ಲಿ ಚೇಂಜ್ ಆಗತ್ತೆ ಅಂತ. ಕೊನೆಗೆ USA ಮತ್ತೆ ವೆಸ್ಟರ್ನ್ ಕಂಟ್ರಿ ನಾವು ನಿಮ್ ಜೊತೆ ನಿಂತ್ಕೊಂಡಿರ್ತೀವಿ ಅಂತಾರಲ್ಲ, ಅವುಗಳೆಲ್ಲ ಏನಿಲ್ಲ ಅಂದ್ರೇನು ಕಣ್ಗೂ ಕಾಣಿಸ್ಕೊಳ್ಳಲ್ಲ, ಎಲ್ಲ ಜೂಟ್ ಆಗ್ಬಿಡ್ತಾರೆ. ಸೊ ಇದು ಯುಕ್ರೇನ್ಗೆ ಒಂದ್ ಸ್ವಲ್ಪ ಮುಂಚೆನೆ ಗೊತ್ತಾಗಬೇಕಾಯ್ತು. ಬಿಕಾಸ್ USA ಇವನ್ ಅಫ್ಘಾನಿಸ್ತಾನ್ ಸೇಮ್ ಟು ಸೇಮ್ ಹಿಂಗೆ ಮಾಡತ್ತೆ. ನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲೋ 420. ನಾನೇನ್ ಬೇಕು ಅಂತ ಮಾಡದ್ನ, ಏನೋ ಆಗೋಯ್ತಪ್ಪ. ಓಕೆ, ನಿಮ್ದು ಏನ್ ಡಿಮ್ಯಾಂಡ್ಸ್ ಇದೆ ಅದು ಹೇಳಿ. ಸೊ ಸದ್ಯಕ್ಕೆ ನೀವು ನಮ್ಮ ಮೇಲೆ ಇವಾಗ ಅಟ್ಯಾಕ್ ನ ಸ್ಟಾಪ್ ಮಾಡಿ ನಿಮ್ಮ ಮಾತನ್ನ ನಾವು ಕೇಳ್ತೀವಿ ಅಂತ ಒಂದ್ ಸ್ವಲ್ಪ ಪಾಸ್ ಅನ್ನೋದನ್ನ ತಗೊಳತ್ತೆ. ಸೊ ಯಾವಾಗ ರಷ್ಯಾ ಬಂದು ಸ್ವಲ್ಪ ಅಲ್ಲಿ ಓಕೆ ಇನ್ನೇನು ಇವ್ರು ನಮ್ಮ ಮಾತು ಕೇಳ್ತಾರಲ್ಲ ಅಂತ ಅವ್ರೇನ್ ತನ್ನ ಅಟ್ಯಾಕಿಂಗ್ ಫೋರ್ಸ್ ಏನಿರ್ತಲ್ಲ ಸೊ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ಯುಕ್ರೇನ್ ಏನ್ ಮಾಡ್ಬಿಡುತ್ತೆ ಅಂದ್ರೆ ಬೇರೆ ಬೇರೆ ಕಂಟ್ರಿಗಳಿಂದ ವೆಪನ್ಸ್ ಎಲ್ಲ ಪರ್ಚೇಸ್ ಮಾಡಿ ರಷ್ಯಾ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ರಷ್ಯಾಗ ಒಂದು ಸ್ವಲ್ಪ ಮೇಜರ್ ಸೆಟ್ ಬ್ಯಾಕ್ ಆಗುತ್ತೆ. ಸೊ ಏನ್ ಆ ಫೋರ್ಸ್ ಇರುತ್ತಲ್ಲ ಅಟ್ಯಾಕಿಂಗ್ ಫೋರ್ಸ್, ಸೊ ಆ ಫೋರ್ಸ್ ಶಾರ್ಪ್ ಇದು ಬ್ಲೆಂಟ್ ಆಗ್ಬಿಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಎಷ್ಟು ಜನ ಏನ್ ಮೆನ್ಸ್ ಮತ್ತೆ ನಮ್ಮಲ್ಲಿ ಎಷ್ಟು ಜನ ಟ್ರೂಪ್ಸ್ ಇದಾರಲ್ಲ, ಸೊ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಡ್. ಸೊ ಆರ್ಮಿ ಖುದ್ದಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ರೆಕ್ಯೂಟ್ಸ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಸೊ ಕೊನೆಗೆ ಅವ್ರನ್ನ ಆರ್ಮಿ ಪರ್ಸನಲ್ಸ್ ಆಗಿ ಸೆಲೆಕ್ಟ್ ಮಾಡುತ್ತೆ. ಬಟ್ ಅದೇ ರಷ್ಯಾಲಿ ಆ ತರ ಅನ್ನೋದಿಲ್ಲ. ಸೊ ರಷ್ಯಾಲಿ ಏನ್ ಆರ್ಮಿ ಇದೆಯಲ್ಲ ಸೊ ಅದ್ರಲ್ಲಿ ಮೆಜಾರಿಟಿ ಆಫ್ ದೆಮ್ ಬಂದು ವ್ಯಾಗನರ್ ಮತ್ತೆ ಬೇರೆ ಬೇರೆ ಕೆಲವು ಪ್ರೈವೇಟ್ ಸೆಕ್ಯೂರಿಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು. ಸೊ ಅವರೆಲ್ಲ ಒಂದು ಪ್ರೈವೇಟ್ ಎಂಪ್ಲಾಯೀಸ್ ಗಳಾಗಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೊ ಅಲ್ಲಿ ಏನ್ ಸೆಕ್ಯೂರಿಟಿ ಏಜೆನ್ಸಿಗಳಿರುತ್ತೆ ಸೊ ಅವ್ರನ್ನ ಯಾವ ವಾರ್ ಶುರು ಆಗುತ್ತೆ ಸೊ ಅವ್ರ ಕಾಂಟ್ರಾಕ್ಟ್ ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಕಡೆ ಏನ್ ಕೆಲಸ ಮಾಡ್ತಿರ್ತಾರಲ್ಲ ಸೊ ಅಲ್ಲಿನ ಆರ್ಮಿ ಟ್ರೂಪ್ಸ್ ಅಲ್ಲಿ ಸೊ ಅವ್ರನ್ನೆಲ್ಲ ಹಿಂದೆಗಡೆ ತಗೊಂಡ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ರಷ್ಯಾಗೆ ಒಂದ್ ಸ್ವಲ್ಪ ತಮ್ಮ ಫೋರ್ಸಸ್ ಗಳು ಕಮ್ಮಿ ಆಗ್ಬಿಡುತ್ತೆ. ಅದೊಂದೇ ಕಾರಣ ಇವತ್ತವರೆಗೂ ರಷ್ಯಾ ಬಂದು ಯುಕ್ರೇನ್ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ದಿರೋದು. ಸೊ ಈ ಕಂಟೆಂಟ್ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ. ಇದೇ ತರ ಕಂಟೆಂಟ್ಸ್ ಗಳನ್ನ ಇನ್ನೂ ತಗೊಂಡ್ಬರ್ತೀನಿ. ಅಲ್ಲಿಗೂ ಸ್ಟೇ ಟ್ಯೂನ್ಡ್. ಜೈ ಹಿಂದ್, ಜೈ ಕರ್ನಾಟಕ.